ನನಗನ್ಸುತ್ತೆ ನಾನು ಈ ವಿಡಿಯೋವನ್ನ ಹೇಳಿ ಮುಗಿಸುವಷ್ಟರಲ್ಲಿ ಇದನ್ನು ನೋಡ್ತಿರ್ತಕ್ಕಂಥ ಯಾರಿಗಾದ್ರೂ ಕೆಲವು ವೀಕ್ಷಕರಿಗೆ ಅನ್ನಿಸ್ಬೋದು, ಯಾರಿಗಿರಬೇಕು ಈ ಮಕ್ಕಳು ಮರಿ ಸಂಬಂಧ ಅವು ಇವು ಆಳು ಮೂಳು ಯಾವುದು ಬೇಡಪ್ಪ, ನೆಮ್ಮದಿಯಾಗಿ ಇದ್ಬಿಡ್ಬೇಕು, ತಿನ್ಬೇಕು, ಉಣ್ಬೇಕು, ತೃಪ್ತಿ ಆಗೋಷ್ಟು ಬದುಕ್ಬಿಡ್ಬೇಕು, ಆಮೇಲೆ ಕಣ್ಮುಚ್ಕೊಂಡು ಶಿವನೋ ವಿಷ್ಣುನೋ ನಾರಾಯಣನೋ ಅಂತ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಆರಂಭದಲ್ಲಿ ಕೊಟ್ಟಂತ ಪೀಠಿಕೆಯ ಸಾರಾಂಶವೇ ಇವತ್ತಿನ ವಿಡಿಯೋ ಆಗಿದೆ. ಅದು ಏನು ಎತ್ತ ಎಲ್ಲಿ ನಡೆದಿದ್ದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಪ್ರೆಸೆಂಟ್ ನನಗೀಗ 1 ವರ್ಷದ ಒಳಗಿನ ಒಬ್ಬ ಮಗ ಇದ್ದಾನೆ. ಅವ್ನು ನಾಳೆ ದಿನ ಒಂದು 20 ವರ್ಷ ತುಂಬಿದ ಮೇಲೆ ಅವ್ನು ನಮ್ಮನ್ನ ನೋಡ್ಕೊಳ್ತಾನ, ನಮ್ಮನ್ನ ಲಾಲನೆ ಪಾಲನೆ ಮಾಡ್ತಾನ ವಯಸ್ಸಾದ ನಂತರ. ಅದರ ಅರಿವು ನನಗೂ ಇಲ್ಲ, ಇಲ್ಲಿರ್ತಕ್ಕಂಥ ಎಷ್ಟೋ ತಂದೆ ತಾಯಿಂದ್ರು ನೋಡ್ತಿರ್ತೀರಿ, ನಿಮಗೂ ಕೂಡ ಇರಲ್ಲ. ಆದ್ರೆ ಏನಂತಂದ್ರೆ ಅದು ನನ್ನ ಮಗು ಅನ್ನುವಂಥ ಒಂದು ಭಾವನೆ ನಮಗಿರೋದ್ರಿಂದ ಮುದ್ದು ಮಾಡಿ ಪ್ರೀತಿ ಮಾಡಿ ಅವ್ರಿಗೊಂದು ಒಳ್ಳೆ ಶಿಕ್ಷಣ ಕೊಡಿಸು, ಸಮಾಜದಲ್ಲಿ ಅವ್ರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಪ್ರತಿ ತಂದೆ ತಾಯಿಯ ಆಸೆ ಆಗಿರುತ್ತೆ. ಆದ್ರೆ ಮಕ್ಕಳು ಬೆಳೆದ ನಂತರ ಬೆಳೆದು ಬಂದ ಹಾದಿನ ಮರೆಯೋದ್ರ ಜೊತೆಗೆ ರಕ್ತ ಕೊಟ್ಟಂತ ಮಾಂಸ ಕೊಟ್ಟಂತ ತಂದೆ ತಾಯಿನೂ ಕೂಡ ಕೈ ಬಿಟ್ಬಿಡ್ತಾರಲ್ಲ, ಅಂತ ಮಕ್ಕಳಿಗೆ ನಾಚಿಕೆ ಆಗಬೇಕು. ಅಂತ ಮಕ್ಕಳು ಬದುಕಿದ್ದು ಶೂನ್ಯ ಅಂತ ನನಗನ್ಸುತ್ತೆ. ಇವತ್ತಿನ ವಿಡಿಯೋ ವಿಚಾರ ಇದೇ ಆಗಿದೆ. ಈ ವ್ಯಕ್ತಿ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಮಂಗಳವಾರ 3:30 ನಿಧನರಾಗ್ತಾರೆ. ಅಂದರೆ ಇವತ್ತು ಗುರುವಾರ, ಶುಕ್ರವಾರ ಅಂದರೆ ಮಂಗಳವಾರ 3:30 ಅಂದರೆ ಬುಧವಾರದ ಬೆಳಗಿನ ಜಾವ ಈ ಒಂದು ಸುದ್ದಿ ಎಲ್ಲ ಕಡೆ ವೈರಲ್ ಆಗುತ್ತೆ. ನಿನ್ನೆ ಈ ಒಂದು ಸುದ್ದಿ ಹೆಚ್ಚು ವೈರಲ್ ಆಗಿದೆ. ಅದಕ್ಕೆ ಕಾರಣ ಸಾಕಷ್ಟಿದ್ದಾವೆ, ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವ್ಯಕ್ತಿ ಮುಂಬೈ ಮೂಲದವರು, ಅಂದರೆ ಮಹಾರಾಷ್ಟ್ರ ಮೂಲದವರು, ಬಾಂಬೆ ಅನ್ಕೊಳ್ಳಿ. ಸೊ ಅಲ್ಲಿ ಜವಳಿ ವ್ಯಾಪಾರಿ ಮಾಡ್ತಿರ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು ಆಗಿರ್ತಾರೆ. ಇವ್ರಿಗೊಬ್ರು ಪತ್ನಿ ಇರ್ತಾರೆ, ಮೀನಾ ಅಂತ. ಇತ್ತೀಚೆಗೆ ಆ ಪತ್ನಿ ತೀರೋಗಿರ್ತಾರೆ, ವಿಧಿವಶರಾಗಿರ್ತಾರೆ. ಕಳೆದ 1.5 ವರ್ಷದ ಹಿಂದೆ ಇವ್ರನ್ನ ಯಾರು ಕೂಡ ನೋಡ್ಕೊಳ್ಳೋರು ಇಲ್ಲ ಅನ್ನೋ ಕಾರಣದಿಂದ ಈ ಹರಿಯಾಣದ ಸೋನಿಪತ್ನ ಒಂದು ಆಶ್ರಮಕ್ಕೆ ಸೇರಿಸ್ತಾರೆ ಅವ್ರನ್ನ. ಈ ಸಮಾಜ ಕಲ್ಯಾಣ ಶಿಕ್ಷಣ ಸಮಿತಿ ನಡೆಸುವಂತ ಒಂದು ಆಶ್ರಮ, ವೃದ್ಧಾಶ್ರಮ, ಆಶ್ರಮಕ್ಕೆ ಈ ವ್ಯಕ್ತಿಯನ್ನ ಸೇರಿಸ್ತಾರೆ. ಈ ವ್ಯಕ್ತಿ ಹೆಸರು ಬಂದು ಗುಪ್ತಾ ಅಂತ. ಪೂರ್ತಿ ಇಷ್ಟುದ್ದ ಹೆಸರಿದೆ, ರಾಮ್ಚರಣ್ ಗುಪ್ತಾ ಅಂತ. ಸೊ ಈ ವ್ಯಕ್ತಿಯ ನಾಲ್ಗೆ ರಾಮ್ ತನಯ್ ಏನೋ ಇದೆ, ಗುಪ್ತಾ ಅಂತ ಬರುತ್ತೆ ಈ ವ್ಯಕ್ತಿ ಹೆಸರು. 70 ಮೇಲಾಗಿರ್ಬೇಕು ವಯಸ್ಸು. ನಿಜಕ್ಕೂ ಹೇಳ್ತಾ ಹೋದ್ರೆ ನನಗೆ ಒಂಥರ ಕರಳು ಹಿಂಡುವ ಘಟನೆ ಅಂತ ಹೇಳ್ತೀವಲ್ಲ, ಆ ರೀತಿ ಇದೇ ದೃಶ್ಯ ಇದು. 1.5 ವರ್ಷದಿಂದ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗಾದ್ರೆ ಯಾರು ಇರಲಿಲ್ವೇ ವ್ಯಕ್ತಿಗೆ? ಇದ್ರು, 3 ಜನ ಹೆಣ್ಮಕ್ಳಿದ್ರು, ಮಹಾ ತಾಯಿಯರು. ಒಬ್ಳು ನೇಪಾಳದಲ್ಲಿ ಟೀಚರ್ ಆಗಿದ್ಲು, ಅನಿತಾ ಅಂತ ಮಗಳ ಹೆಸರು. ಇನ್ನೊಬ್ಳು ಉತ್ತರ ಪ್ರದೇಶದಲ್ಲಿದ್ಲು, ನಿಶಾ ಅಂತ ಇವಳ ಹೆಸರು. ಇವ್ರಿಗೆ ಗೌರವ ಕೊಡಬೇಕು ಅಂತ ನನಗೆ ಅನಿಸ್ತಿಲ್ಲ. ಇನ್ನೊಬ್ಳು ಕಿರಿಯವಳು ಪ್ರಿಯಾ ಅಂತ ಮುಂಬೈಯಲ್ಲಿದ್ಲು. ಸೊ 3 ಜನ ಹೆಣ್ಮಕ್ಳು. ನಾವು ಗಮನಿಸ್ತಿದ್ದೋ ಗೊತ್ತಾ, ಗಂಡ್ಮಕ್ಳು ನೋಡ್ಕೊಳ್ಳಲ್ಲ, ಹೆಣ್ಮಕ್ಳು ಒಬ್ಳ ಇರ್ಬೇಕಪ್ಪ, ಕೊನೆಗಳಿಗೆ ಬಾಯಿ ನೀರು ಬಿಡಕ್ಕಾದ್ರೂ ಸಿಗ್ತಾರೆ, ಅಂತ್ಯ ಸಂಸ್ಕಾರಕ್ಕಾದ್ರೂ ಬರ್ತಾರೆ, ಅಕ್ರಂದನ ಅಟ್ಲೀಸ್ಟ್ ನಮ್ಮಪ್ಪ ನಮ್ಮಮ್ಮ ಅಂತ ಗೋಳಾಡ್ಕೊಂಡು ಕಣ್ಣೀರು ಹಾಕಾರ ನಮ್ಮನ್ನು ಕಳಿಸ್ಕೊಡ್ತಾರೆ. ಇಲ್ಲ ರೀ, ಇವತ್ತು ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಸಮಾಗೋಗಿದ್ದಾರೆ. ಕೆಲವು ಹೆಣ್ಮಕ್ಳುಗಳು ಸಂಸ್ಕೃತಿ, ಅದರಲ್ಲೂ ಆ ಸಂಬಂಧ ಅನ್ನುವಂಥದ್ದು, ಆ ಭಾವನೆಗಳು ಅನ್ನುವಂಥದ್ದು ಕರಗತವಾಗಿ ಬಂದಿರ್ತದಲ್ಲ, ಅಂಥ ಹೆಣ್ಮಕ್ಳು ಅಂಥ ಗಂಡ್ಮಕ್ಳು ಪ್ರೆಸೆಂಟ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರನ್ನ ಈ ಬೂತ್ ಕನ್ನಡಿ ಹಾಕೊಂಡು ಹುಡುಕುವಂಥ ಸಿಚುವೇಶನ್ ಬಂದ್ಬಿಟ್ಟೈತೆ. ಇನ್ನು ಮಿಕ್ಕಿರ್ತಕ್ಕಂಥ 75% 80% ಹೆಂಗಾಗವೆ ಅಂದರೆ ನಮ್ಮ ಅಪ್ಪ ಏನು ಆಸ್ತಿ ಮಾಡಿಟ್ಟವನೆ, ನಮ್ಮ ಅವ್ವ ಏನು ಆಸ್ತಿ ಮಾಡಿಟ್ಟವಳೆ ಅನ್ನೋಂಥ ಮಕ್ಕಳೇ ಇರೋದು. ಸೊ ಬುಧವಾರ ಸುದ್ದಿ ಅಂದರೆ ಮಂಗಳವಾರ 3:30ಕ್ಕೆ ತಿರೋಗ್ಬಿಡ್ತಾರೆ ಅವ್ರ ತಂದೆ. ಆಶ್ರಮದ ಆನಂದ್ ಕುಮಾರ್ ಅನ್ನೋರು ಏನು ಮಾಡ್ತಾರೆ, ಮಕ್ಳುಗಳ ನಂಬರ್ ಇರುತ್ತಲ್ಲ, ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ನಿಮ್ಮಪ್ಪ ಹೋಗ್ಬಿಟ್ರಮ್ಮ, ಬನ್ರಮ್ಮ ಹಿಂಗೆ ಅಂತ. ಒಬ್ಳು ಹೇಳ್ತಾಳಂತೆ, ನಾನು ನೇಪಾಳದಲ್ಲಿದ್ದೀನಿ ಸಾರ್, ಹೆಂಗೆ ಬರಲಿ ಅಂತ. ಇನ್ನೊಬ್ಳು, ನಾನು ಉತ್ತರ ಪ್ರದೇಶದಲ್ಲಿದ್ದೀನಿ, ನಮಗೂ ಕೂಡ ಹೊಸ ಸಂಬಂಧಗಳಿದ್ದಾವೆ, ಮಕ್ಕಳು ಮರಿ ಇದ್ದಾವೆ, ನಾವು ಕೂಡ ಮದುವೆ ಆಗಿದ್ದೀವಿ, ನಾ ಏನು ಮಾಡಲಿ. ಇನ್ನು ಮುಂಬೈಯಲ್ಲಿರೋಳು, ಅಯ್ಯೋ ನಾನು ಮುಂಬೈಯಲ್ಲಿದ್ದೀನಿ, ಅಷ್ಟು ದೂರ ಎಲ್ಲೂ ಬರಲಿ, ಈ ರೀತಿ ಹೇಳ್ತಾರೆ. ಸರಿ, ಏನು ಮಾಡಿದ್ರಮ್ಮ ಈಗ ಆಶ್ರಮದವ್ರು ಕೇಳುವಂಥದ್ದು. ಸೊ ಅವ್ನು ಕೆಲಸ ಮಾಡ್ತೀವಿ, ನಾವೆಲ್ಲರೂ ಕೂಡ ಗ್ರೂಪಲ್ಲಿ ವಿಡಿಯೋ ಕಾಲ್ ತೊಗೊಂಡ್ಬಿಡ್ತೀವಿ, ದಯವಿಟ್ಟು ಆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಮಗೆ ಕಳಿಸ್ಬಿಡಿ, ನಾವು ನೋಡ್ತೀವಿ ಸಾಧ್ಯ ಆದಷ್ಟು, ಅದಾದ ನಂತರ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡಿ ನಮಗೆ ವಾಟ್ಸಪ್ಪಲ್ಲಿ ಅಂತ ಮನವಿ ಮಾಡ್ಕೊಳ್ತಾರೆ ಅವ್ರನ್ನ. ಅವರು ಏನು ಅನ್ಕೊಳ್ತಾರೆ, ಆರಂಭದಲ್ಲಿ ಆಶ್ರಮದವರು ಏನೋ ಕಾಸ್ತೆ ಇರ್ಬೇಕು ಬಿಡು, ಅಲ್ಲಿಂದಲೂ ಜರ್ನಿ ಮಾಡೋದಕ್ಕೆ ಲೇಟ್ ಆಗ್ಬೋದು ಏನೋ, ಓಕೆ ಆಯಿತು ವಿಡಿಯೋ ಕಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಆಶ್ರಮದಲ್ಲಿ ಇದ್ದಂಥ 1 ಜನರ ಮೊಬೈಲ್ಗಳಿಗೆ 3 ಜನಕ್ಕೂ ಕೂಡ ವಿಡಿಯೋ ಕಾಲ್ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ನಲ್ಲಿ ಸಂಪರ್ಕ ತಗೊಳ್ತಾರೆ ಬುಧವಾರ. ಅದಾದ ನಂತರ ಆ ಚಿತೆಗೆ ಅಗ್ನಿಸ್ಪರ್ಶ ಮಾಡುವಂಥದ್ದು ಆಶ್ರಮದವರೇ ಮಾಡ್ತಾರೆ. ಅದನ್ನ ಇವು 3 ಕೂಡ ವಿಡಿಯೋ ಕಾಲ್ನಲ್ಲೇ ನೋಡಿ ಕಣ್ ತುಂಬಿಕೊಳ್ತಾರೆ. ಅದರಲ್ಲೊಬ್ಳು ಹಿರಿಯ ಮಗಳು ಟೀಚರು, ನೇಪಾಳದಲ್ಲಿ ಇರ್ತಕ್ಕಂಥವ್ರು ಅನಿತಾ ಅನ್ನೋಂಥವ್ರು ಏನು ಮಾಡ್ತಾರೆ, 5,100 ರೂಪಾಯಿನ ಆಶ್ರಮದವ್ರಿಗೆ ಕಳಿಸ್ಬಿಟ್ಟು, ಫೋನ್ ಪೇನ ಗೂಗಲ್ ಪೇನ ಮಾಡ್ಬಿಟ್ಟು, ವಿಧಿವತ್ತಾಗಿ ನಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಬಿಡಿ ಸರ್ ಅಂತ ಮನವಿ ಮಾಡಿ ಕೇಳ್ಕೊಳ್ತಾರೆ. ನಾನು ನೇಪಾಳದಲ್ಲಿದ್ದೀನಿ, ಬರೋಕ್ಕಾಗಲ್ಲ ಅಂತ. ಆಶ್ರಮದವ್ರು ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡೋಣ ಅಂತ ಅಂದ್ಕೊಂಡು 5,100 ರೂಪಾಯಿ ಅವ್ರು ಹಾಕಿರ್ತಾರಲ್ಲ, ಅದು ಅವ್ರಿಗೆ ಬೇಕಾಗಿರಲಿಲ್ಲ ಪಾಪ ಆಶ್ರಮದವ್ರಿಗೆ. ಇಷ್ಟು ದಿನನೇ ಇಲ್ದಿರೋ 5,100 ರೂಪಾಯಿ ಇಟ್ಕೊಂಡಿದ್ದು ಏನು ಮಾಡ್ತಿದ್ರು. ಅಂತ್ಯ ಸಂಸ್ಕಾರ ಮುಗಿಯುತ್ತೆ. ಈಗ ನಿಮ್ಗೆ ಅನ್ಸುತ್ತೆ, ಬಿಡ್ರಿ ಅವ್ರದ್ದಲ್ಲೇನು ತಪ್ಪಿದೆ, ಹೆಣ್ಮಕ್ಳುಗಳ ಪರಿಸ್ಥಿತಿ ಏನಿತ್ತು ಅಂತ ಅನ್ಸುತ್ತೆ. ಇವಾಗ ಅಸಲಿ ವಿಚಾರಗಳನ್ನ ಹೇಳ್ತಿಲ್ಲ, ಇವಾಗ ನಿಮಗೂ ಕೂಡ ಕೋಪ ಬರುತ್ತೆ.
ವಿಡಿಯೋ ಕಾಲಲ್ಲಿ ಒಬ್ಬ ಮಗಳು, ಅವಳ ಹೆಸರು ಹೇಳೋದು ಬೇಡ, ಇನ್ನೂ ಎಷ್ಟೊತ್ತಾಗುತ್ತೆ ಇದು ಮುಗಿಯೋದು, ನಾವು ಊಟ ಮಾಡಬೇಕು, ಸ್ನಾನಕ್ಕೆ ಹೋಗ್ಬೇಕು, ಟೈಮ್ ಆಗ್ತಿದೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾಳಂತೆ. ನಿಮ್ಮ ಅಪ್ಪನ ನಮ್ಮ ಅಂತ್ಯ ಸಂಸ್ಕಾರ. ಎಷ್ಟೋ ಹೆಣ್ಮಕ್ಳಿಗೂ ಕೊನೆ ಬಾರಿಗೆಲ್ಲಿ ಇನ್ನೊಂದ್ಸಲ ಮುಖ ನೋಡ್ಬೇಕು ನಮ್ಮ ಅಪ್ಪನ, ಸುಡಬೇಡಿ ಅಂತ ಅಳೋ ಅಂಥ ಮಕ್ಳುಗಳ ಮಧ್ಯದಲ್ಲಿ ಇನ್ನೂ ಎಷ್ಟೊತ್ತು ಅಂತ ಕೇಳ್ತೀಯ ಅಂತಾರೆ. ಎಂಥ ಹೆಣ್ಣಮ್ಮ. ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಅಂತ ನಾವೇ ಹೇಳ್ತಿರ್ತೀವಿ. ಬಟ್ ಈ ಹೆಣ್ಮಕ್ಳುಗಳಿಗೂ ಕೂಡ ಸೇಮ್ ಪರಿಸ್ಥಿತಿ ಬರಲಿ. ನಾಳೆ ದಿನ ಆ ಕೊನೆಯ ಕ್ಷಣದಲ್ಲಿ, ಕೊನೆಯ ಗಳಿಗೆಯಲ್ಲಿ ನಮ್ಮ ಅಪ್ಪಗೆ ನಾವು ಮಾಡಿದ್ವಲ್ಲ, ಆ ಕರ್ಮ ನಮಗೆ ಕಾಡ್ತಿದೆ ಅಂತ ಅನ್ನಿಸ್ಬೇಕು ಅವ್ರುಗಳಿಗೆ. ಸೊ ಅದಾದಮೇಲೆ ಆ ಹಿರಿಯ ಮಗಳಿರ್ತಾರಲ್ಲ, ಅವರು ಮನವಿ ಮಾಡಿ ಕೇಳ್ಕೊಳ್ತಾರೆ, ನಮ್ಮ ತಂದೆ ಅಸ್ಥಿ ಏನಿದೆ ಅಂದರೆ ನೀವು ಏನು ಚಿತಾಭಸ್ಮ ಮಾಡಿದ್ದಿಲ್ಲ ಅದನ್ನು ದಯವಿಟ್ಟು ಸಂಗ್ರಹ ಮಾಡಿ ಇಟ್ಕೊಳ್ಳಿ, ನಾವು ಬಂದು ಅದನ್ನು ಗಂಗಾ ನದಿಗೋ ಎಲ್ಲೋ ಅದನ್ನು ನಾವು ಎಲ್ಲಿಗೆ ಸೇರಿಸ್ಬೇಕಲ್ಲ ತಲುಪಿಸ್ತೀವಿ ಅಂತ ಹೇಳಿರ್ತಾರೆ ಬುಧವಾರ. ಬಟ್ ನಿನ್ನೆ ಫೋನ್ ಮಾಡಿ ಮತ್ತೆ ಅದೇ ಆಶ್ರಮದವ್ರಿಗೆ, ನೀವೇ ಅದನ್ನು ಯಾವ್ದಾದ್ರು ನದಿಗೆ ಬಿಟ್ಬಿಡಿ ಸರ್, ನಾವು ಬರೋಕ್ಕಾಗಲ್ಲ ಅಂತ ಮನವಿ ಮಾಡ್ಕೊಳ್ತಾರೆ. ಇಂಥ ಹೆಣ್ಮಕ್ಳು ಬೇಕಾ? ಇಂಥ ಮಕ್ಕಳು ಬೇಕಾ ಸಮಾಜಕ್ಕೆ? ನಾಚಿಕೆ ಆಗಬೇಕು ಇಂಥ ಹೆಣ್ಮಕ್ಳುಗಳಿಗೆ, ಇಂಥ ಮಕ್ಳುಗಳಿಗೆ. ಅದಾದ ನಂತರ ಆಶ್ರಮದವ್ರು ಏನು ಮಾಡ್ತಾರೆ, ಅವ್ರ ತಂದೆಯವರು ಏನೋ ಹೇಳಿದ್ರಂತೆ. ಸೊ ಹಾಗಾಗಿ ಅವ್ರ ಕಣ್ಣುಗಳು ನೇತ್ರದಾನ ಮಾಡ್ತಾರೆ ಆ ವ್ಯಕ್ತಿದು ಕೊನೆಯ ಗಳಿಗೆಯಲ್ಲಿ. ಅದಕ್ಕೆ ರೀ ಹೇಳೋದು, ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಒಂದು ಸಾಂಗ್ ಐತಲ್ಲ, ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ಲದವರು, ಮಕ್ಕಳು ಸಾಕು ಅಂತಾರೆ ಮಕ್ಕಳ ಪಡೆದವರು ಅಂತ. ಸತ್ಯ ಮಾತು, ಸತ್ಯ ಸಾಹಿತ್ಯ. ಒಟ್ಟಾರೆಯಾಗಿ ನಾನು ಕೇಳ್ಕೊಳ್ಳೋದೇನು ಅಂತಾರೆ, ನಮ್ಮ ಆಡಿಯನ್ಸು ತುಂಬ ಜನ ನೋಡ್ತಿರ್ತೀರಿ, ಲಕ್ಷಾಂತರ ಜನ ನೋಡ್ತಿರ್ತೀರಿ, ಕಳ್ಕಳಿಯಾಗಿ ಕೇಳ್ಕೊಳ್ಳೋದೇನು ಅಂತಾರೆ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ. ನಮ್ಮ ತಂದೆ ತಾಯಿ ನಮ್ಮ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿರ್ತವೆ, ವಯಸ್ಸಾಯ್ತಾ ಅವ್ರು ಮಕ್ಕಳಾಗ್ತಿರ್ತಾರೆ, ನಾವು ದೊಡ್ಡವರಾಗ್ತಿರ್ತೀವಿ, ಮೆಚುರಿಟಿ ನಮಗೆ ಜಾಸ್ತಿ ಬರ್ತಾ ಇರುತ್ತೆ, ಪ್ರಬುದ್ಧತೆ. ನಾವು ಆರಂಭದಲ್ಲಿ ಮಕ್ಕಳಾಗಿದ್ದಾಗ ನಮ್ಮನ್ನವರು ಒಂದೇಟು ಹೊಡೆದಿರ್ತಾರೆ ಬುದ್ಧಿ ಕಲಿಸೋದಕ್ಕೋಸ್ಕರ. ಬಟ್ ಮಕ್ಕಳನ್ನ ಬಿಟ್ಕೊಟ್ಬಿಟ್ಟಿರ್ತಾರೆ ಯಾವ ಕ್ಷಣದಲ್ಲಾದ್ರೂ, ನೆವರ್. ಸೊ ಹಾಗಾಗಿ ವಯಸ್ಸಾಯ್ತಾ ನಮ್ಮ ತಂದೆ ತಾಯಿ ಹಂಗಾಗ್ಬಿಟ್ರು ಹಿಂಗಾಗ್ಬಿಟ್ರು, ಅವ್ರು ಕುಂತೋದ್ರು, ದಯವಿಟ್ಟು ಆ ಇದಿದೆಯಲ್ಲ ಬೇಡ, ಅದು ಕಳ್ಕಳಿಯಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ಸಾಧ್ಯ ನಿಮ್ಮ ತಂದೆ ತಾಯಿನ ನಗ್ನಗ್ತ ಕಳಿಸ್ಕೊಡಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ಎಷ್ಟೋ ಜನ ಇದ್ದಾರೆ ನನ್ನ ಸ್ನೇಹಿತರು, ನನಗೊಬ್ಬರು ಪರಿಚಯ ಇರತಕ್ಕಂಥವ್ರು, ಅವ್ರ ತಂದೆ ತಿರೋದಾಗ ವಯಸ್ಸಾಗಿದೆ ಆಲ್ರೆಡಿ, ಅವ್ರಿಗೆ ಎಷ್ಟು ಆಕ್ರಂದನ, ಎಷ್ಟು ನೋವು ಇವತ್ತಿಗೂ ಅವ್ರಿಗೆಲ್ಲ ಕಾಡ್ತಿರುತ್ತೆ. ನಮ್ಮಪ್ಪ ಆಸ್ತಿ ಮಾಡಿಟ್ರೆ ಮಾತ್ರ ಅಪ್ಪ ಅಲ್ಲ, ಅಪ್ಪನ ಅಸ್ಥಿ ಕೂಡ ಆಸ್ತಿನೇ, ಅದೊಂದು ನೆನಪಿರಲಿ. ಅಮ್ಮನ ಅಸ್ಥಿ ಕೂಡ ಆಸ್ತಿನೇ. ಇವೆರಡು ನೆನಪಿದ್ದು ಮಕ್ಳುಗಳು ನೀಟಾಗಿ ನಿಯತ್ತಾಗಿ ಬಾಳ್ತವೆ, ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಕೆಲವು ತಂದೆ ತಾಯಿಗಳು ಈ ಪ್ರೆಸೆಂಟ್ ಜನ್ರೇಷನ್ಗೆ ಹೇಳ್ತಿರ್ತಕ್ಕಂಥದ್ದು ಎಷ್ಟೋ ಜನ ನೋಡ್ತಿರ್ತೀರಿ, ನೀವು ಏನು ಮಾಡಿರ್ತೀರಿ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅತ್ತೆ ಮಾವಂಗೆ, ಆ ಕರ್ಮ ನಿಮ್ಮನ್ನಂತೂ ಬಿಡಲ್ಲ. ನೀವು ಚೆನ್ನಾಗಿ ನೋಡ್ಕೊಂಡಿದ್ರಿ ಅಂತಂದರೆ ಅದು ನಿಮ್ಮ ಮಕ್ಕಳ ಮೂಲಕ, ನಿಮ್ಮ ಸೊಸೆಯರ ಮೂಲಕ ಅದು ನಿಮ್ಗೆ ಅದನ್ನು ತಂದು ಕೊಟ್ಟೆ ಕೊಡುತ್ತೆ ವಿಧಿ. ನೀವೇನಾದ್ರೂ ಯಾರೂ ಬೇಡ ನನಗೆ ಹಿಂಗೆ ಇದ್ಬಿಡ್ತೀನಿ ಅಂತ ಅನ್ಕೊಂಡು ಆರಂಭದಲ್ಲಿ ಈ ಯಂಗ್ಸ್ಟರ್ ಇದ್ದಾಗ ಖುಷಿಯಾಗಿದ್ಕೊಂಡು ಕೊನೆಗಳಿಗೆಲ್ಲ ನಂಗೆ ಯಾರೂ ಇಲ್ಲ ಅಂತಂದ್ರೆ ಅದು ಕರ್ಮ ಮಾಡಿರ್ತಕ್ಕಂಥ ಫಲ, ಅದನ್ನ ಯಾರೂ ತಪ್ಸೋಕ್ಕಾಗಲ್ಲ. ಆದರೆ ಕಳ್ಕಳಿಯಾಗಿ ಈಗಿನ ಈ ಮಿಲೇನಿಯಲ್ಸ್ ನೋಡ್ತಿರ್ತೀರಿ, ಜೆನ್ಸಿಗಳು ನೋಡ್ತಿರ್ತೀರಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ಬದುಕಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರನ್ನ ಗೌರವಿಸಿ, ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಮನ್ನಿಸಿ, ಮಕ್ಕಳುಗಳ ಥರ ನೀವು ಅವ್ರನ್ನ ನೋಡ್ಕೊಳ್ಳಿ, ನೀವು ಪೋಷಕರಾಗ್ತೀರಿ. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಆ ಗುಪ್ತ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸ್ಲಿ. ಆ 3 ಜನ ಹೆಣ್ಮಕ್ಳು ಏನಿದ್ದಾರೆ ಅವ್ರಿಗೇನಾರು ಮಕ್ಕಳಿತ್ತು ಅಂತಂದರೆ ಸೇಮ್ ಕರ್ಮ ರಿಪೀಟ್ ಆಗಲಿ ಅಂತ ನಾವು ಕೂಡ ಆಶಿಸುತ್ತೇವೆ. ನಾನು ಯಾವತ್ತಿಗೂ ಕೆಟ್ಟದ್ದು ಬಯಸಬೇಕು ಅಂತ ಯಾರಿಗೂ ಅಂದಿಲ್ಲ. ಬಟ್ ಇಂಥ ವಿಚಾರ ನೋಡಿದಾಗ ಸಹಜವಾಗಿ ಒಂದು ಆಕ್ರೋಶ ಬಂದ್ಬಿಡುತ್ತಲ್ಲ, ಇಂಥ ಹೆಣ್ಮಕ್ಳುಗಳು ಹೆಂಗಪ್ಪ ದೇವ್ರೆ, ನನಗಂತೂ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಗಂಡು ಮಕ್ಳೇನೋ ಮಾಡೋದಂದ್ರೆ ಚಪ್ಪರ್ಗಳು ಬಿಡ್ರಿ, ನಾರ್ಮಲಾಗಿ ನಡ್ಕೊಂಡೆ ಬಂದ್ಬಿಡೈತೆ ನಮ್ಮ ಸಮಾಜದಲ್ಲಿ, ಆಗಿಂದನು ಆಳ್ಬಿದ್ದು ಹೋಗ್ಲಿ ಇಂಥವ್ರು ಅಂತ ಅನ್ಬೋದು. ಹೆಣ್ಮಕ್ಳು ಒಬ್ಳಿಗಾದ್ರೂ ಒಂದು ಅಟ್ಲೀಸ್ಟ್ ಒಂದಿಬ್ರು ಬರೋಕ್ಕಾಗಲಿಲ್ಲ, ಒಬ್ಳಾದ್ರೂ ಬರ್ಬೋದಿತ್ತಲ್ವಾ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.